ನಮಸ್ಕಾರ, ಸಮತಾ ನ್ಯೂಸ್ಗೆ ಸ್ವಾಗತ. ಚಿಕ್ಕಬಳ್ಳಾಪುರ ನಗರದ ಕನ್ನಡ ಭವನದಲ್ಲಿ ವನಿಕೋಬವ್ವ ಜಯಂತಿ ಕಾರ್ಯಕ್ರಮದಲ್ಲಿ ಜ್ಞಾನಪ್ರಕಾಶ್ ಸ್ವಾಮೀಜಿಯವರು ದಲಿತ ಮುಖ್ಯಮಂತ್ರಿಯನ್ನ ಮಾಡಬೇಕೆಂದು ಒತ್ತಾಯ. ಚಿಕ್ಕಬಳ್ಳಾಪುರದಲ್ಲಿ ವನಿಕೋಬವ್ವ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶ್ರೀ ಉರುಲಿಂಗ ಪೆದ್ದಿ ಮಹಾಸಂಸ್ಥಾನದ ಪೀಠಾಧ್ಯಕ್ಷರಾದ ಜ್ಞಾನಪ್ರಕಾಶ್ ಸ್ವಾಮೀಜಿಯವರು ದಲಿತ ಮುಖ್ಯಮಂತ್ರಿಯನ್ನ ಮಾಡಬೇಕೆಂದು ಒತ್ತಾಯಿಸಿದ್ದಾರೆ. ದಲಿತರು ಓಟಿನ ಬ್ಯಾಂಕ್ ಆಗಿಯೇ ಇರಬೇಕಾ? ದಲಿತರು ಈ ರಾಜ್ಯದ ಮುಖ್ಯಮಂತ್ರಿ ಆಗಬಾರದ? ದಲಿತರು ರಾಜ್ಯವನ್ನ ಆಡಳಿತದ ಚುಕ್ಕಾಣಿಯನ್ನ ಹಿಡಿಯಬಾರದ? ಹೈಕಮಾಂಡ್ ದಲಿತರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಲಿ. ಇದುವರೆಗೂ ಸಹ ದಶಕಗಳು ಕಳೆದರೂ ದಲಿತರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಲಿಲ್ಲ. ಒಂದು ವೇಳೆ ದಲಿತರನ್ನು ಮುಖ್ಯಮಂತ್ರಿ ಮಾಡಲು ನಾವು ರಾಜ್ಯಾದ್ಯಂತ ನಮ್ಮ ಸಮುದಾಯದವರು ಮಹಿಳೆಯರು ಸೇರಿ ವನಿಕೆ ಹಿಡಿದು ಹೋರಾಟವನ್ನು ಮಾಡಬೇಕಾಗುತ್ತದೆ ಎಂದು ವನಿಕೋಬವ್ವ ಜಯಂತಿಯಲ್ಲಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಂದರ್ಭದಲ್ಲಿ ಎಚ್ಚರಿಕೆ ನೀಡಿದರು. ನಂತರ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸ್ವಾಮೀಜಿಗಳು ಸನ್ಮಾನವನ್ನು ನೆರವೇರಿಸಿದರು. ವೇದಿಕೆಯಲ್ಲಿ ಚಿತ್ರದುರ್ಗದ ಪೀಠಾಧ್ಯಕ್ಷರಾದ ಬಸವನಾಗಿದೇವ, SST ರಾಜ್ಯಾಧ್ಯಕ್ಷರಾದ ವೆಂಕಟಸ್ವಾಮಿ, ಕಾರ್ಯದರ್ಶಿ ವೆಂಕಟರಮಣಪ್ಪ, ಮೇರೂರು ಮಂಜುನಾಥ್, PVC ರಾಜ್ಯಾಧ್ಯಕ್ಷರಾದ ಮುನಾಜಿನಪ್ಪ ಹಾಗೂ ಇತರ ಛಲವಾದಿ ಮುಖಂಡರುಗಳು ಹಾಜರಿದ್ದರು. ವರದಿ ಅರಕೆರೆ ಮುನ್ರಾಜ್, ಪ್ರಧಾನ ಸಂಪಾದಕರು, ಸಮತಾ ನ್ಯೂಸ್, ಚಿಕ್ಕಬಳ್ಳಾಪುರ. ಮಾಡಿದ್ದೇವೆ. ಸುಮಾರು 30 ಜನರಿಗೆ ಸನ್ಮಾನ ಇದೆ. ಅವರೆಲ್ಲರೂ ಸಹ ನಮ್ಮೊಟ್ಟಿಗೆ ಇರಬೇಕು. ನಮ್ಮ ಜೊತೆ ಕಷ್ಟ ಬಿದ್ದಿರ್ತಕ್ಕಂಥ ವ್ಯಕ್ತಿಗಳು 15-20 ದಿನಗಳಿಂದ ಊಟ ದೇವಸ್ಥಾನದ ಸಡ್ಡಿ, ವಾಣಿಶ್ರೀ ನಕ್ಕಳಬಚ್ಚಳ್ಳಿ, ಮಂಜುಳಾ ಗುಂಡಗುರ್ಕಿ, ರಾಧಮ್ಮ ಗುಂತಪನಹಳ್ಳಿ, ಮಂಜುಳಮ್ಮ ಬಾದವರು ಮಾತಾಡಿದ್ದಾರೆ. ನೋಡಿ, ಸೂರ್ಯhinದೆ ಹೋದ್ರೂ ಪರವಾಗಿಲ್ಲ, ಚಾಕುಗಳಿಂದ ಹೋದ್ರೂ ಪರವಾಗಿಲ್ಲ, ಚಮಚಗಳಿಂದ ಹೋಗಬಾರದು ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ. ಯಾವುದರಿಂದ? ಸೂರ್ಯದಿಂದ ಹೋದ್ರೂ ಪರವಾಗಿಲ್ಲ, ಚಾಕುಗಳಿಂದ ಹೋದ್ರೂ ಪರವಾಗಿಲ್ಲ, ಈ ಚಮಚಾಲನ ಮಕ್ಕಳಿಂದ ಮಾತ್ರ ಯಾವತ್ತೂ ಹೋಗಬಾರದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಹೇಳಿದ್ದಾರೆ ಅಂದ್ರೆ, ಚಮಚಾಗಿರಿಯ ಚರ್ಮ ಗೀತೆಗೆ ಅಂತ್ಯ ಆಗಬೇಕು. ಈ ಚಮಚಗಳಿಂದನೇ 70 ವರ್ಷ ಆಗಿದೆ. ನಾವು ಬೀದಿಯಲ್ಲಿ ನಿಂತ್ಕೊಳ್ಳಕ್ಕೆ ಕಾರಣ ಯಾರು? ನಾವಿವತ್ತು ಬೀದಿಯಲ್ಲಿ ನಮ್ಗೆ CM ಕೊಡಿ, ನಮ್ಗೆ ಅದು ಕೊಡಿ, ನಮ್ಗೆ ಇದು ಕೊಡಿ ಅಂತ ನಾವು ಬೀದಿಲಿ ನಿಂತ್ಕೊಂಡಿದ್ದೀವಲ್ಲ, ಇದಕ್ಕೆ ಕಾರಣ ಯಾರು ಅಂದ್ರೆ ಚಮಚಾಗಿರಿ. ಈ ಚಮಚಾಗಿರಿಯನ್ನ ಬಿಡಬೇಕು ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದ್ರೆ, ಸ್ವಾರ್ಥಿ ತನಗೋಸ್ಕರ ಬದುಕ್ತಾನೆ, ಸ್ವಾಭಿಮಾನಿ ತನ್ನ ಇಡೀ ಸಮುದಾಯಕ್ಕೋಸ್ಕರ ಬದುಕ್ತಾರೆ ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ. ನಾವು ಸ್ವಾಭಿಮಾನಿಗಳ ಮೊಮ್ಮಕ್ಕಳು. ಚಮಚಾಗಿರಿ ಮಾಡ್ತಕ್ಕಂಥವರ ಸವಾಸ ನಮಗೆ ಬೇಡ. ಯಾಕಂದ್ರೆ ಚಮಚಾಗಿರಿ ಮಾಡೋರು ಯಾವತ್ತೂ ಹೆಂಗಿರ್ತಾರವರು? ಬೇಡ್ತವು, ಕೈ ಕೆಳಗಿರ್ತದೆ, ಕೊಡೋ ಕೈ ಎಲ್ಲಿರುತ್ತೆ? 7 ಕ್ವಿಂಟಲ್ ಟ್ರಸ್ಟ್ ಶ್ರೀನಿವಾಸ ಕೈಯಲ್ಲಿ ಇಲ್ಲಪ್ಪ, ಶ್ರೀನಿವಾಸ ಇದೇ ತರ ಕೊಡುವ ಕೈ ಮೇಲಿರುತ್ತೆ ಸರ್. ದೇನೇವಾಲ್ ಸಮಾಜ್ ಅವರು ಮಾಂಗ್ನೇವಾಲ್ ಸಮಾಜ ಇದೆಯಲ್ಲ, ಅದು ಗುಲಾಮ್ ಸಮುದಾಯ. ದೇನೇವಾಲ್ ಸಮುದಾಯ ಇದೆಯಲ್ಲ, ಅದು ಹುಕುಮ್ದಾರ್ ಸಮುದಾಯ. ಅಂದ್ರೆ ದೇನೇವಾಲ್ ಸಮುದಾಯ ಅಂದ್ರೆ ಆಳುವ ವರ್ಗದ ಲಕ್ಷಣ ಅದು. ಅದಕ್ಕೆ ನಾನು ಪೇಪರ್ ನೋಡ್ಬಿಟ್ಟು ಯಾಕೆ ಚಿಕ್ಕಬಳ್ಳಾಪುರದಲ್ಲಿ ವನಿಕೋಬವ್ವ ಜಯಂತಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೇಕೈತಲ್ಲ ಅಂತ ನಾನು ನೋಡಿದೆ ಪೇಪರಲ್ಲಿ. ನೋಡಾದ್ಮೇಲೆ ವೆಂಕಟರಮಣಪ್ಪ, ಇಲ್ಲ ಸ್ವಾಮಿಗಳೇ, ನಾವು ವನಿಕೋಬವ್ವ ಜಯಂತಿನ ಬಹಳ ವಿಶೇಷವಾಗಿ ಚಿಕ್ಕಬಳ್ಳಾಪುರದಲ್ಲಿ ಕನ್ನಡ ಭವನದಲ್ಲಿ, ನೀವೇಳಂಗೆ ಅಂಬೇಡ್ಕರ್ ಭವನ ಆಗಿದ್ರೆ ಬಹಳ ಕಷ್ಟ ಆಗುತ್ತೆ. ಕನ್ನಡ ಭವನದಲ್ಲಿ ನೀವು ವನಿಕೋಬವ್ವ ಜಯಂತಿಯನ್ನ ಉತ್ಸವದ ಮುಖಾಂತರ ಮಾಡಿದಿರಲ್ಲ, ಕರ್ನಾಟಕದಲ್ಲಿ ಎಲ್ಲೂ ಮಾಡಿಲ್ಲ ಸರ್. ಈ ತರ ಕಾರ್ಯಕ್ರಮ ಮಾಡಿದ್ರು. ಕರ್ನಾಟಕದ ಯಾವ ಜಿಲ್ಲೆಯಲ್ಲೂ ಮಾಡಿಲ್ಲ ಈ ತರ. ಏನು 20 ಜನ 30 ಜನ ಸೇರ್ಕೊಂಡು ಚಮಚಗಳು ಮಾಡ್ಕೊಂಡ್ಬಿಟ್ಟವ ಎಲ್ಲವೂ ಇದೆ. ಆದ್ರೆ ಈ ಕನ್ನಡ ಭವನದಲ್ಲಿ ನೀವು ಸ್ವಾಭಿಮಾನಿಗಳಾಗಿ
ಈ ಒನಕೆ ಓಬವ್ವ ಜಯಂತಿಯನ್ನು ಮಾಡಿದಿರಲ್ಲ, ನಿಜವಾಗ್ಲೂ ನನಗೆ ನಿಮ್ಮೆಲ್ಲರಿಗೂ ಜೈ ಭೀಮ್ ವಂದನೆಗಳನ್ನು ಸಲ್ಲಿಸಬೇಕು ಅನಿಸ್ತೇನೆ. ಮೊದಲನೇದಾಗಿ ಸಂವಿಧಾನದ ಪ್ರಿಯಾಂಬಲನ್ನ ಓದಿಸಿದ್ರು, ನಮ್ಮ ವೆಂಕಟರಮಣರೇ ಓದಿದ್ರು. ಈ ದೇಶ ರಕ್ಷಣೆ ಮಾಡೋರು ಯಾರಪ್ಪ ಅಂದ್ರೆ ನಮ್ಮ ಮೀಡಿಯಾದವರೆಲ್ಲ ಆನ್ಲೈನಲ್ಲಿದ್ದಾರೆ. ಸಂವಿಧಾನ ಓದುವಾಗ ವೆಂಕಟರಮಣಪ್ಪನವರು ಒಂದು ಮಾತಂದ್ರು, ದೇಶದ ಏಕತೆ, ದೇಶದ ಅಖಂಡತೆ, ದೇಶದ ಸಮಗ್ರತೆ. ಈ ದೇಶವನ್ನ, ಈ ದೇಶದ ಅಖಂಡತೆಯನ್ನ, ಈ ದೇಶದ ರಕ್ಷಣೆಯನ್ನ, ಈ ದೇಶದ ವಿಷಯ ಬಂದಾಗ ನನಗೆ ದೇಶನೇ ಮುಖ್ಯ ಅಂತಕ್ಕಂತಹ ಮಾತುಗಳು ಹೇಳಿರ್ತಕ್ಕಂಥ ಏಕೈಕ ರಾಷ್ಟ್ರ ಪ್ರೇಮಿ ಯಾರು ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ನೋಡಿ, ಈ ದೇಶವನ್ನ ಮೋದಿ, ಸನ್ಮಾನ್ಯ ನರೇಂದ್ರ ಮೋದಿ ಅವರು ರಕ್ಷಣೆ ಮಾಡ್ತಾ ಇಲ್ಲ. ಈ ದೇಶವನ್ನ ಸನ್ಮಾನ್ಯ ಸೋನಿಯಾ ಗಾಂಧಿ ರಕ್ಷಣೆ ಮಾಡ್ತಾ ಇಲ್ಲ. ಈ ದೇಶವನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಯಾರು ರಕ್ಷಣೆ ಮಾಡ್ತಾ ಇಲ್ಲ. ಈ ದೇಶವನ್ನ ಸನ್ಮಾನ್ಯ ರಾಷ್ಟ್ರಪತಿಗಳು ರಕ್ಷಣೆ ಮಾಡ್ತಾ ಇಲ್ಲ. ಈ ದೇಶವನ್ನ ರಕ್ಷಣೆ ಮಾಡತಕ್ಕಂತ ರಕ್ಷಾ ಕವಚ ಯಾವುದಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ. ನಾನು ಎಲ್ಲಿ ಬೇಕಾದ್ರೂ ಹೇಳ್ತೀನಿ. ಈ ದೇಶ ರಕ್ಷಣೆ ಆಗ್ತಿರೋದು ವಿ ದಿ ಪೀಪಲ್ ಆಫ್ ಇಂಡಿಯಾ, ಭಾರತದ ಪ್ರಜೆಗಳಾದ ನಾವು. ಎಷ್ಟು ಅದ್ಭುತ ಇದೆ ಸಂವಿಧಾನ. ಭಾರತದ ಪ್ರಜೆಗಳಾದ ನಾವು ಭಾರತದ ಸಂವಿಧಾನವನ್ನ ನಮಗೆ ನಾವೇ ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಇಂಥ ಸಂವಿಧಾನವನ್ನ ಕೊಟ್ಟಂತ ವಂಶಸ್ಥರು ಯಾರು ಅಂದ್ರೆ ಅದು ಒನಕೆ ಓಬವ್ವನ ವಂಶಸ್ಥರೇ, ಛಲವಾದಿ ವಂಶಸ್ಥರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಂಶಸ್ಥರು. ಚಿತ್ರದುರ್ಗದ ಕೋಟೆಯನ್ನು ರಕ್ಷಣೆ ಮಾಡಿದವರು ಯಾರು? ರಾಷ್ಟ್ರ ರಕ್ಷಣೆ ಮಾಡಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್. ಚಿತ್ರದುರ್ಗದ 7 ಸುತ್ತಿನ ಕೋಟೆಯನ್ನು ರಕ್ಷಣೆ ಮಾಡಿದ್ದು ಯಾರು? ಅದಕ್ಕೂ ಛಲವಾದಿ ವಂಶಸ್ಥರೇ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಛಲವಾದಿ ವಂಶಸ್ಥರು. ಮದಕರಿ ನಾಯಕ ಏನಿದ್ನಲ್ಲ ರಾಜ, ಮದಕರಿ ನಾಯಕನ ಉಳ್ಕೊಂಡದ್ದು ಯಾರಿಂದ ಅಂದ್ರೆ ಅದು ಒನಕೆ ಓಬವ್ವನಿಂದ, ಛಲವಾದಿ ವಂಶಸ್ಥರಿಂದ. ಹಾಗಾಗಿ ಇಂಥವರ ಜಯಂತಿಯನ್ನು ಯಾಕೆ ಮಾಡಬೇಕು ವೆಂಕಟರಮಣಪ್ಪ? ಎಲ್ಲರೂ ಯಾಕೆ ಸೇರ್ಸ್ ಮಾಡಿದ್ದಾರೆ, ಎಲ್ಲ ಹೆಣ್ಮಕ್ಳನ್ನ ಯಾಕೆ ಸೇರ್ಸ್ ಮಾಡಿದ್ದಾರೆ ಅಂದ್ರೆ ನಮ್ಗೆ ಸ್ಫೂರ್ತಿ. ಒನಕೆ ಓಬವ್ವ ಒಂದು ಹೆಮ್ಮೆ ನಮಗೆ. ಯಾಕೆಂದ್ರೆ ಹಸಿದವರ ಹಕ್ಕುಗಳನ್ನ ಕಿಸಿತಾ ಇದ್ದಾರೆ. ಈಗ ವೆಂಕಟಸ್ವಾಮಿ ಹೇಳ್ತಾ ಇದ್ರು, ಹಸಿದವರ ಹಕ್ಕುಗಳನ್ನ ಕಿತ್ಕೊಳ್ತಕ್ಕಂಥ ಸರ್ಕಾರ ಬಂದಿದೆ. ಅದು ರಾಜ್ಯ ಆಗಿರಲಿ, ಅದು ರಾಷ್ಟ್ರ ಆಗಿರಲಿ, ಹಸಿದವರ ಹಕ್ಕುಗಳನ್ನು ಕಸಿತಕ್ಕಂಥ ಸರ್ಕಾರಗಳು ನಮ್ಮ ಮುಂದೆ ಇವೆ. ರಾಜ್ಯದ ಒಳಗಡೆ 7029 ಹಳ್ಳಿಗಳಲ್ಲಿ ಸ್ಮಶಾನ ಇಲ್ಲ ಸರ್. 7021 ಹಳ್ಳಿಗಳಲ್ಲಿ ಸ್ಮಶಾನ ಇಲ್ಲ. ಯಾಕೆ ಒನಕೆ ಓಬವ್ವ ನಮ್ಗೆ ಸ್ಫೂರ್ತಿ ಆಗ್ತಾಳೆ? ಒಂದು ಒನಕೆ 7 ಸುತ್ತಿನ ಕೋಟೆಯನ್ನೇ ರಕ್ಷಣೆ ಮಾಡ್ಕೊಳ್ಳೋದಾದ್ರೆ ಛಲವಾದಿಗಳೆಲ್ಲ ಒನಕೆ ತಕ್ಕ ಈಚೆ ಬಂದ್ಬಿಟ್ರೆ ನಾನಂತೂ ಅದೇ ಕೆಲಸ ಮಾಡಿಸ್ತೀನಿ ಸರ್. ವೆಂಕಟಸ್ವಾಮಿ ಸರ್, ಇವ್ರು ಏನಾರ ಮುಖ್ಯಮಂತ್ರಿ ಕೊಡ್ಲಿಲ್ಲ ಅಂದ್ರೆ ನಾವು ಇಡೀ ರಾಜ್ಯ ಜನತೆಗೆ, ನಮ್ಮ ಎಲ್ಲಾ ದಲಿತ ಸಂಘಟನೆಗಳ ಮುಖಂಡರು ಕೂರಿಸ್ಕೊಂಡು, ನೋಡ್ರಪ್ಪ ದಯಮಾಡಿ ನಾವೇನು ಛಲವಾದಿಗಳಿದ್ದೀವಿ, ನಾವೇನು ದಲಿತರಿದ್ದೀವಿ, ಓಟ್ ಹಾಕಕ್ ಮಾತ್ರ ಹುಟ್ಟಿಲ್ಲಪ್ಪ. ಬರೀ ಓಟ್ ಬ್ಯಾಂಕ್ ಅಲ್ಲ ನಾವು ಈ ದೇಶವನ್ನ ಆಳ್ತಕ್ಕಂಥ ದೊರೆಗಳಾಗ್ತಕ್ಕಂಥ ಎಲ್ಲಾ ಅಂಶಗಳು, ಎಲ್ಲಾ ಕ್ರಿಯೆಗಳು ನಮ್ಮಲ್ಲಿವೆ ಅಂತಕ್ಕಂಥದ್ದನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಬೀತು ಮಾಡವ್ರೆ. ನೀವು ಕೊಡ್ಲಿಲ್ಲ ಅಂದ್ರೆ ದಯಮಾಡಿ ನಾವೆಲ್ಲಾ ಛಲವಾದಿ ಎಲ್ಲಾ ಹೆಣ್ಮಕ್ಳು ಒಂದು ಒನಕೆ ತಂದುಬಿಡಿ ಅಂತೇಳಿ ಬೆಂಗಳೂರು ನಾವು ಆದೇಶ ಮಾಡ್ತೇವೆ. ಒನಕೆಗಳ ಸಭೆಗೆ ಬರ್ಬೇಕು. ಹೌದು, ಯಾಕೆ ಅಂದ್ರೆ ನೋಡ್ರಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳೋದು, ನಿಮ್ಮ ನಾಳುವ ದೊರೆ ಮಹಾರಾಣಿ ಹೊಟ್ಟೆ ನುಡ್ತಾ ಇದ್ದ. ಆ ಮಹಾರಾಣಿ ಹೊಟ್ಟೆ ನುಡ್ದಂತ ದೊರೆ ಕುಂಟ ಆಗಿರ್ಲಿ, ಅವ ಕುರುಡ ಆಗಿರ್ಲಿ, ರಾಜ ಅಂತ ಒಪ್ಕೋಬೇಕಾಗಿತ್ತು ನಾವು. ಆದ್ರೆ ನಾನು
ಲಂಡನ್ಗೆ ಹೋಗಿ ರಾಣಿ ಹೊಟ್ಟೆ ಆಪರೇಷನ್ ಮಾಡ್ಬಿಟ್ಟಿದ್ದೀನಿ, ಇನ್ನು ಮೇಲೆ ನಿಮ್ಮ ನಾಳುವ ದೊರೆ ರಾಣಿ ಹೊಟ್ಟೆ ನುಡೋದಿಲ್ಲ. ಎಲ್ಲಿ ನುಡ್ತಾನೆ ಅಂದ್ರೆ ನಿಮ್ಮೆಲ್ಲರೂ ಓಟಿನ ಹಕ್ಕನ್ನ ಕೊಟ್ಟಿದ್ದೇನೆ, ಬ್ಯಾಲೆಟ್ ಬಾಕ್ಸ್ ಅಲ್ಲಿ ನಿಮ್ಮ ನಾಳು ದೊರೆ ಉಡ್ತಾನೆ. ಬ್ಯಾಲೆಟ್ ಬಾಕ್ಸ್ ಅನ್ನ ಬಹಳ ಎಚ್ಚರಿಕೆಯಿಂದ ಬಳಸಿ ಈ ದೇಶವನ್ನು ಆಳ್ತಕ್ಕಂಥ ದೊರೆಗಳಾಗಿ ನೀವು ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಗೆ ಆದೇಶ ಮಾಡಿದ್ದಾರೆ. ಎಷ್ಟು ವರ್ಷ ಆಯ್ತಪ್ಪ ಹೇಳಿ? ಎಷ್ಟು ವರ್ಷ ಆಯ್ತು? ಈ ಚಮಚಗಳು ನಮ್ಮನ್ನ ಬಿಡ್ತಾ ಇಲ್ಲ. ಚಮಚಗಳು ಏನ್ ಮಾಡ್ತಿದ್ದಾರೆ? ಸ್ಪೂನ್ ಹಾಕಿ ಸ್ಪೂನ್ ಹಾಕಿ ಸ್ಪೂನ್ ಹಾಕಿ ಮೂರ್ ಗುಟ್ಕ ಕುಡಿಸಿ ಇವ್ರನ್ನ ಮತ್ತು ಬರಂಗ್ ಮಾಡ್ಬಿಟ್ಟಿದ್ದಾರೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಕ್ಕಂಥದ್ದು ಏನಪ್ಪಾ ಅಂದ್ರೆ, ನನ್ನ ಜನ ಈ ದೇಶದ ರಾಜ ಮಹಾರಾಜರು ನನ್ನ ಸಾಮಾನ್ಯ ಜನರನ್ನ ಭಿಕಾರಿ ಮಾಡ್ಬಿಟ್ಟಿದ್ರು. ಆದ್ರೆ ಲಂಡನ್ಗೆ ಹೋಗಿ ನಾನು ಭಿಕಾರಿಗಳಾಗಿದ್ದ ನನ್ನ ಜನರನ್ನ ರಾಜ ಮಹಾರಾಜರನ್ನಾಗಿ ಮಾಡ್ತಾ ಇದ್ದೇನೆ ಅಂತಕ್ಕಂಥ ಮಾತುಗಳನ್ನ ಬಾಬಾ ಸಾಹೇಬ್ ಹೇಳ್ತಾರೆ. ಬಹುಶಃ ಚಿಕ್ಕಬಳ್ಳಾಪುರದಲ್ಲಿ ರಾಜ ಮಹಾರಾಜ ಆಗ್ತಕ್ಕಂಥ ಎಲ್ಲಾ ಲಕ್ಷಣಗಳು ಕಂಡು ಬರ್ತಾ ಇದೆ. ಖಂಡಿತ ಆಗುತ್ತೆ ಸಾರ್. ಯಾಕೆಂದ್ರೆ ಚಮಚಾಗಿರಿ ಬಿಟ್ಬಿಡ್ಬೇಕು, ಅದೇ ಬಂದಿರೋ ಕಷ್ಟ. ಅದು ಬಿಟ್ರೆ ನೀವು ರಾಜ ಆಗ್ತೀರಿ. ಎಲ್ಲ ಲಕ್ಷಣ ಇದೆ ನಿಮ್ಮಲ್ಲಿ. ಛಲವಾದಿಗಳು ಅಂದ್ರೆ ಏನು? ಛಲವಾದಿಗಳಂದ್ರೆ ದ ಡೆಫಿನೇಷನ್ ಆಫ್ ಛಲವಾದಿ ಅಂದ್ರೆ ರೂಲರ್ಸ್. ಬಾಬಾ ಸಾಹೇಬ್ ಹೇಳ್ತಾರೆ, ಸಂವಿಧಾನದ ಸಭೆ ಒಳಗಡೆ 3600 ಕ್ವಶನ್ ಕೇಳ್ತಾರೆ, ಪ್ರಶ್ನೆಗಳನ್ನ. ಸುಮಾರು 2734 ತಿದ್ದುಪಡಿಗಳು ನಡೀತಾವಲ್ಲಿ. ಆ 3600 ಪ್ರಶ್ನೆಗಳಿಗೆ ದಾಖಲೆ ಸಮೇತ ಉತ್ತರ ಕೊಟ್ಟು ಈಚೆಗೆ ಬರ್ತಾರೆ ಅಂಬೇಡ್ಕರ್. ಬಂದಾಗ ಮೀಡಿಯಾದವರು ಮಿಸ್ಟರ್ ಅಂಬೇಡ್ಕರ್ ಏನಪ್ಪ 3600 ಪ್ರಶ್ನೆ ಕೇಳಿದ್ರು ದಾಖಲೆ ಸಮೇತ ಉತ್ತರ ಕೊಡ್ತಿಲ್ಲ, ನಿನ್ ವಂಶ ಯಾವುದು ಅಂತ ಕೇಳ್ತಾರೆ. ಆಗ ಅಂಬೇಡ್ಕರ್ ಕೋರ್ಟ್ ಎಳ್ಕೊಂಡು ಹೇಳ್ತಾರೆ, ಎಸ್ 3600 ಆದ್ರೆ ಏನು, 36,000 ಪ್ರಶ್ನೆ ಕೇಳಿದ್ರು ದಾಖಲೆ ಸಮೇತ ಉತ್ತರ ಕೊಡ್ತೀನಿ. ಯಾಕೆಂದ್ರೆ ನಾನು ಈ ದೇಶವನ್ನು ಆಳದಂತ ನಾಗ ವಂಶಸ್ಥರು, ದೇಶವನ್ನು ಕಟ್ಟಂತ ನಾಗ ವಂಶಸ್ಥರು, ದೇಶವನ್ನು ಆಳಿದ ದೊರೆಗಳ ವಂಶಸ್ಥ ನಾನು. ನೋಡಿ, ಎಲ್ರಿಗೂ ಉದ್ಯೋಗ ಇದೆ. ಕುಂಬಾರರಿಗೆ ಉದ್ಯೋಗ ಇದೆ, ಕಂಬಾರರಿಗೆ ಉದ್ಯೋಗ ಇದೆ, ಮಾದಿಗ ಸಮುದಾಯಕ್ಕೂ ಉದ್ಯೋಗ ಇದೆ, ಎಲ್ಲ ಸಮುದಾಯಕ್ಕೂ ಉದ್ಯೋಗ ಇದೆ. ಆದ್ರೆ ಛಲವಾದಿಗಳ ಉದ್ಯೋಗ ಯಾವುದು? ಛಲವಾದಿಗಳ ಯಾವುದು? ವಾಟ್ ಇಸ್ ದ ವರ್ಕ್ ಆಫ್ ಛಲವಾದೀಸ್? ಛಲವಾದಿಗಳ ವೃತ್ತಿ ಯಾವುದು ಅಂದ್ರೆ, ಇದಕ್ಕೆ PhD ಅಧ್ಯಯನ ಮಾಡಿದರೆ ನಮ್ಮ ಹುಡುಗರಿಬ್ರು. ಎಲ್ಲ ಕುಲ 18 ಜಾತಿಗಳು, ಕುಂಬಾರರಿಗೆ ಉದ್ದಿಮೆ ಇದೆ, ನೇಕಾರರಿಗೆ ಉದ್ದಿಮೆ ಇದೆ, ಬಡಿಗರಿಗೆ ಉದ್ದಿಮೆ ಇದೆ, ವಿಶ್ವಕರ್ಮದವ್ರಿಗೆ ಇದೆ, ಎಲ್ಲಾ ಕುಲ 18 ಜಾತಿಗೂ ಉದ್ಯೋಗ ಇದೆ. ಛಲವಾದಿ ಉದ್ಯೋಗ ಯಾವುದು ಅಂತ ಕೇಳಿದಾಗ ಈ ಛಲವಾದಿಗಳು ಯಾರಪ್ಪ ಅಂದ್ರೆ ಈ ದೇಶವನ್ನ ಕಟ್ಟಿ ಆಳಿರ್ತಕ್ಕಂಥ ಮಹಾರಾಜ ವಂಶಸ್ಥರು. ದೇ ಆರ್ ದಿ ರೂಲರ್ಸ್. ಬ್ರಿಟಿಷ್ ಗೆಜೆಟ್ ನಲ್ಲಿ ಇದೆ, ದ ಡೆಫಿನೇಷನ್ ಆಫ್ ಛಲವಾದಿ ಮೀನ್ಸ್ ಆಲ್ ಕಮ್ಯುನಿಟಿ ಹೆಡ್ಸ್. 18 ಪಂಗಡ ಪಣ ಅಂತಿರಲ್ಲ, ಅದಕ್ಕೆಲ್ಲ ಎಡ್ಡೆ ಆರೋಗ್ಯ ಛಲವಾದಿ. ಅವ್ನು ಬರಲಿಲ್ಲ, ಅವ್ನು ಮದುವೆನೂ ಆಗೋದಿಲ್ಲ, ಅವ್ನು ಬರಲಿಲ್ಲ, ಅವ್ನು ಏನು ನಡೆಯೋದಿಲ್ಲ. ಅಲ್ಲೂ ಹುಡ್ತಾ ಇದ್ದಾರೆ, ಇಲ್ಲೂ ಹುಡ್ತಾವ್ರೆ. ಅದ್ರ ಅರ್ಥ ಏನು ಅಂದ್ರೆ, ಎಚ್ಚರ. ಛಲವಾದಿಗಳ ಸವಾಸತ್ವ ಅಂದ್ರೆ ನೀವು ಯಾರು ಉಳಿಯಲ್ಲ ಅಂತಕ್ಕಂಥ ಎಚ್ಚರ ಎಲ್ಲ ಹುಡ್ತಾ ಇರೋದು. ಛಲವಾದಿಗಳು ಆಯ್ಲೆ ಹಿಡ್ಕೊಂಡ್ರು, ಅದಕ್ಕೆ ಒಬ್ಬೊಬ್ಬರಿ ಒಂದು ಒಲಿಕೆಯಲ್ಲಿ 7 ಸುತ್ತಲು ಕೋಟೆನ ಗೆದ್ದು ಬಿಟ್ಟಿದ್ದಾಳೆ. ಇದೇನಾದ್ರೂ ಎಲ್ಲ ನಮ್ಮ ತಾಯಿಯನ್ನು ಒಲಿಕೆ ಅಂತ ಬಂದ್ಬಿಟ್ರೆ ರಾಜ್ಯಾದ್ಯಂತ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸೀಟು ಈಚೆ ಬಂದ್ಬಿಡ್ತದೆ. ಅದಕ್ಕೆ ದಯಮಾಡಿ ಇವತ್ತು ನಾನು ಕೇಳ್ಕೊಳ್ಳೋದು, ದೇಶವನ್ನು ರಕ್ಷಣೆ ಮಾಡ್ತಾ ಇರ್ತಕ್ಕಂಥದ್ದು ಅಂಬೇಡ್ಕರ್ ಅವರ ಸಂವಿಧಾನ, ಯಾವ ಸರ್ಕಾರಗಳಲ್ಲ, ರಾಷ್ಟ್ರೀಯ ಪಕ್ಷಗಳಲ್ಲ. ರಾಷ್ಟ್ರೀಯ ಪಕ್ಷಗಳು ಈ ದೇಶಕ್ಕೆ ದೊಡ್ಡ ಅಪಾಯ. ರಾಷ್ಟ್ರೀಯ ಪಕ್ಷಗಳೇ ಈ ದೇಶದ ಅಖಂಡತೆಗೆ ಅಪಾಯ. ಆ ಪಕ್ಷಗಳ ಹಿತ ಮತಗಳ ತನ ಅಲ್ಲಪ್ಪ, ಈ ಮತಗಳ ತನ ಚೋರಿ ಮತ ಚೋರಿ ಅಂತ ಹೇಳ್ತಾ ಇದ್ರಲ್ಲ, ಈ ಮತ ಚೋರಿಗಳನ್ನ ಮಾಡಿದಾರ ಯಾರು ಮಾಡೋದು? ಎಲ್ಲರೂ ಮತಗಳೇ. ರಾಷ್ಟ್ರೀಯ ಪಕ್ಷದವರಲ್ಲ, ಎಲ್ಲರೂ ಪೂರಾ ಶುದ್ಧ ಮತಗಳು. ಹಾಗಾಗಿ ಇವ್ರನ್ನ ಅವ್ರು ಹೇಳೋದು, ಅವ್ರ ಮೇಲೆ ಇವ್ರು ಹೇಳೋದು. ಅದಕ್ಕೆ
ಅದಕ್ಕೆ ಡಾಕ್ಟರ್ ವೆಂಕಟಸ್ವಾಮಿ ಇದ್ದಾರೆ, ಬಾಬಾ ಸಾಹೇಬರು 3 ಮಾತು ಬಹಳ ಚೆನ್ನಾಗಿ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ನಿರಂಜನ್ ಮೂರ್ತಿ ಅಧ್ಯಕ್ಷರೇ ಅಂದ್ರೆ, ಕಾಂಗ್ರೆಸ್ ಕಂಟ್ರೋಲ್ ಬೈ ಕಾಶ್ಮೀರಿ ಬ್ರಾಹ್ಮಿಣ್, ಬಿಜೆಪಿ ಆರ್ಎಸ್ಎಸ್ ಜನಸಂಘ ಕಂಟ್ರೋಲ್ ಬೈ ಚಿತ್ಪಾಲ್ ಬ್ರಾಹ್ಮಿಣ್, ಸಿಪಿಐ ಕಂಟ್ರೋಲ್ ಬೈ ವೆಸ್ಟ್ ಬೆಂಗಾಲ್ ಬ್ರಾಹ್ಮಿಣ್. ದೇ ಆರ್ ನಾಟ್ ಸೇವ್ ಟು ದಿ ಡಿಪ್ರೆಸ್ಡ್ ಕ್ಲಾಸ್ ಪೀಪಲ್. ಯಾವುದೇ ಕಾರಣಕ್ಕೂ ಈ ಪಕ್ಷಗಳು ಶೋಷಿತರನ್ನ, ನೊಂದವರನ್ನ, ದುಃಖಿತರನ್ನ ಅವ್ರು ಯಾವುದೇ ಕಾರಣಕ್ಕೂ ಕಾಪಾಡಲ್ಲ. ಯಾಕೆಂದ್ರೆ ಕೀ ಅವ್ರ ಬಿರೋದಲ್ಲಿ ಅಂದ್ರೆ ಅವರವ್ರ ಮನೆ ಹತ್ರ ಇದ್ದಾರೆ. ನಮ್ಮನ್ನ ಕಾಪಾಡೋರು ಯಾರು ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ನಮ್ಮನ್ನು ಕಾಪಾಡುತ್ತೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಭಾರತ ದೇಶದ ರಕ್ಷಾ ಕವಚ. ಒನಕೆ ಹೋಗುವವನ ಒನಕೆ, ಕನ್ನಡ ನಾಡಿನ 7 ಸಿಕ್ಕಿನ ಕೋಟೆಯ ರಕ್ಷಾ ಕವಚ ಯಾವುದು ಅಂದ್ರೆ ಒನಕೆ. ಒನಕೆಯಲ್ಲೇ ಕೋಟೆ ರಕ್ಷಣೆ ಮಾಡಿದ ನಮ್ಮ ತಾಯಿ. ಎಂತ ಪ್ರಜ್ಞೆ ಇತ್ತು ಅವರಿಗೆ. ಹಾಗಾಗಿ ಬಂಧುಗಳೇ, ನಮ್ಮ ದಲಿತ ಸಂಘಟನೆಗಳು ಮತ್ತು ಎಲ್ಲಾ ಸಂಘಟನೆಗಳು ನಾವು ಬೆಂಗಳೂರಿನಲ್ಲಿ ಅಧಿವೇಶನ ಆದ ಕೂಡಲೇ ಒಂದು ದೊಡ್ಡ ಪತ್ರಿಕಾಗೋಷ್ಠಿಯನ್ನು ಆಯೋಜನೆ ಮಾಡ್ತೇವೆ. ವಿಶ್ವಾಸಗಳು ನಾವು ಮತ್ತೆಲ್ಲ ನಮ್ಮ ಜನವಾದಿ ಪೂಜ್ಯರುಗಳೆಲ್ಲ 135 ಸೀಟ ತಂದುಕೊಟ್ಬಿಟ್ಟು ಇವರಿಗೆ ನಾವು 130 ಸೀಟ್ ತಂದುಕೊಟ್ರು. ಯಾರು ಕೊಟ್ಟಿರೋರು ಕೊಟ್ಬಿಟ್ಟು ಈಗ ನಾವು ಬೀದಿಲಿ ನಿಂತ್ಕೊಂಡು ನಮ್ಮನ್ನ ಕೇಳಿ ಬೇಡೋ ಜನ ಮಾಡ್ಬೇಕು ಅಂತಿದಾರಲ್ಲ, ಇವರಿಗೆ ಉತ್ತರ ಕೊಡ್ಲೇಬೇಕು. ನಾವು ಬಾಬಾ ಸಾಹೇಬರು ಪತ್ರಿಕಾಗೋಷ್ಠಿ 1954 ಮಾತಾಡಿದ್ದಾರೆ. ಬರ್ಕಳಿ ಮಾಧ್ಯಮದವ್ರೆ ಅಂತ ಹೇಳಿದ್ದಾರೆ. ಏನಂತ ಬರ್ಕಳಿ? ಇವತ್ತು ನನ್ನ ಕಣ್ಣು ಕಾಣ್ತಾ ಇಲ್ಲ, ಶುಗರ್ ಜಾಸ್ತಿ ಆಗಿದೆ, ಕಾಲು ಊದ್ಕೊಂಡಿದೆ, ಬಡಿಗೆ ಹಿಡ್ಕೊಂಡಿದ್ದೀನಿ, ಇವತ್ತು ನನಗೆ ಆರೋಗ್ಯ ಸರಿ ಇಲ್ಲ. ಆದ್ರೆ ಒಂದು ಸತ್ಯ ಹೇಳ್ತೇನೆ, ನಾನು ಬರೆದು ಕೊಟ್ಟ ಸಂವಿಧಾನದಲ್ಲಿ ನಾನು ಜೀವಂತ ಇರ್ತೇನೆ. ಪ್ರತಿಯೊಂದು ಪೇಜಲ್ಲೂ ನನ್ನ ಜನ ಸಂವಿಧಾನವನ್ನು ರಕ್ಷಣೆ ಮಾಡಿಕೊಂಡ್ರೆ ಸಾಕು. ನನ್ನನ್ನು ರಕ್ಷಣೆ ಮಾಡಿದಾಗೆ ಇವತ್ತಲ್ಲ ನಾಳೆ ಈ ದೇಶವನ್ನು ಆಳ್ತಕ್ಕಂಥ ಪ್ರಧಾನಿ, ಈ ರಾಜ್ಯವನ್ನು ಆಳ್ತಕ್ಕಂಥ ಮುಖ್ಯಮಂತ್ರಿ ನನ್ನ ಸಮುದಾಯ, ಜನವಾದಿ ಸಮುದಾಯ ಅಥವಾ ಶೋಷಿತ ಸಮುದಾಯ ಹಾಗೆ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ ಅಂತೇಳಿ ಪತ್ರಿಕಾಗೋಷ್ಠಿ ಮಾತಾಡ್ತಾರೆ ಬಾಬಾ ಸಾಹೇಬ್. ಅದನ್ನ ನೀವೆಲ್ಲ ಜ್ವರ ಚಪ್ಪಳೆ ಹೊಡೀರಿ. ಚಿಕ್ಕಬಳ್ಳಾಪುರದಿಂದ ಸ್ಟಾರ್ಟ್ ಆಗಲಿ. ಯಾರೋ ವಿಶಾಲ್ ಅಂತ ಹೇಳಿದ್ರಲ್ಲ, DC ಆಗಿದ್ದ ಡಾಕ್ಟರ್ ವಿಶಾಲ್ ಅಂತ, ಅವ್ರಿಗೆ ಮಳೆ ಬೇರೆ ಆವತ್ತು ಇದೇ ಚಿಕ್ಕಬಳ್ಳಾಪುರದಲ್ಲಿ ನಾನು ರ್ಯಾಲಿ ಬಂದಿದ್ದೆ. 15,000 ಜನ ಸೇರಿತ್ತು. ಮಳೆ ಆದರೂ ಆ ಹೊಸ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಕುಂತೋರ್ ಬಿಡ್ಡೆ ವಿಶಾಲ್ ಓಡ್ ಬಂದೆ. ಎಲ್ಲಿದ್ರು ಮಳೆ ಛತ್ರಿ ಹಿಡ್ಕೊಂಡು ನಿಂತಿದ್ದ. ವಿಶಾಲ್ ಅಲ್ಲಿ ಮಾತಾಡಿದ್ವಿ ನಾವು, ಸತ್ಯಭದ್ರವತಿ, ನಾನು, ನೀವು ಎಲ್ಲ ಇದ್ವಿ ಅಂತ ಕಾಣುತ್ತೆ. ಎಲ್ಲರೂ ಇದ್ವಿ. ನಿನ್ನ ನಾಟ ನಡೆಯಲ್ಲಪ್ಪ, ಇಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪೆನ್ನಿಂದ ನಡೆಯೋದು, ನಿನ್ನ ನಾಟ ಇಲ್ಲಿ ನಡೆಯಲ್ಲ ವಿಶಾಲ ಅಂತ ಹೇಳಿದ್ವಿ ನಾವು. ನಿನ್ನ ನಾಟ ಯಾವುದು ನಡೆಯಲ್ಲ. 15 ದಿನಕ್ಕೆ ಅವನು ಎತ್ತಿ ಬಿಸಾಕ್ಬಿಟ್ಟು ಚಪ್ಪಾಳೆ. ಇದು ಯಾವ ಶಕ್ತಿ ಅಂದ್ರೆ ಭೀಮಶಕ್ತಿ, ಅಂಬೇಡ್ಕರ್ ಶಕ್ತಿ. ಅಂಬೇಡ್ಕರ್ ಸಂವಿಧಾನದ ಮುಂದೆ ಭಾರತದ ರಾಷ್ಟ್ರಪತಿ, ಭಾರತದ ಗೌರವಾನ್ವಿತ ಪ್ರಧಾನಿ, ರಾಜ್ಯದ ಮುಖ್ಯಮಂತ್ರಿ, ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ಎಲ್ಲರೂ ಸಹ ಸಂವಿಧಾನದ ಅಡಿಯಲ್ಲಿ ಬರ್ತಕ್ಕಂಥವರು. ಕಾನ್ಸ್ಟಿಟ್ಯೂಷನ್ ಇಸ್ ಸುಪ್ರೀಂ, ಪಾರ್ಲಿಮೆಂಟ್ ಇಸ್ ನಾಟ್ ಸುಪ್ರೀಂ. ಸಂಸತ್ತು ದೊಡ್ಡದಲ್ಲ, ಸಂವಿಧಾನವೇ ದೊಡ್ಡದು. ಯಾಕೆಂದ್ರೆ ಬರಾಕ್ ಒಬಾಮಾ ಈ ದೇಶಕ್ಕೆ ಬಂದು ಮಾತಾಡಿರೋ ಮಾತು ದಾಖಲೆ ಇದೆ. ಏನದು? ಆಧುನಿಕ ಭಾರತದ ಪಿತಾಮಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದ ಸಂವಿಧಾನದಿಂದ ಇಡೀ ಭಾರತ ದೇಶ ಇನ್ನು 100 ವರ್ಷ ಆದರೂ ಭಾರತ ದೇಶವನ್ನು ಯಾರು ಅಲ್ಲಾಡ್ಸಕ್ ಆಗೋದಿಲ್ಲ ಅಂತಕ್ಕಂಥ ಮಾತನ್ನ ಅಮೆರಿಕದ ಅಧ್ಯಕ್ಷ ಜಂಟಿ ಅಧಿವೇಶನದಲ್ಲಿ ಮಾತಾಡೋದು ಆನ್ ರೆಕಾರ್ಡ್. ಪಾರ್ಲಿಮೆಂಟ್ ಈಸ್ ನಾಟ್ ಸುಪ್ರೀಂ, ಕಾನ್ಸ್ಟಿಟ್ಯೂಷನ್ ಇಸ್ ಎ ಸುಪ್ರೀಂ ಅಂತ ಬರೆದವರು ಯಾರು? ಯಾವ ವಂಶಸ್ಥರು? ಸುಪ್ರೀಂ ವಂಶಸ್ಥರು. ಅದಕ್ಕೆ ವೆಂಕಟಸ್ವಾಮಿ ಹೇಳಿದ್ದು, ನಾವು ನಿದ್ರೆ ಮಾಡ್ತಾ ಇದೀವಿ, ಸ್ವಲ್ಪ ಎದ್ದು ಬಿಟ್ರೆ ಮ್ಯಾಕ್ಗೆ ಯಾರು ನಮ್ಮನ್ನು ಕೂರ್ಸಕ್ ಆಗಲ್ಲ. ಅದಕ್ಕೆ ಒನಕೆ ಓಬವ್ವನ ಜಯಂತಿಯನ್ನು ನಮ್ಮ ವೆಂಕಟರಮಣಪ್ಪ ಮತ್ತೆ ನಮ್ಮ ಎಲ್ಲ ಶ್ರೀನಿವಾಸ್ ಅವರು ಎಲ್ಲ ನಮ್ಮ ಮುನಿಯಣ್ಣಪ್ಪ ಎಲ್ಲರೂ ಸೇರ್ಕೊಂಡು
ಒಂದು ಐತಿಹಾಸಿಕವಾಗಿ ಮಾಡಿದ್ದೀರಿ. ಒಳ್ಳೆ ಚಪ್ಪಾಳೆ. ಐತಿಹಾಸಿಕ ಕಾರ್ಯಕ್ರಮ ಇದು ಎಲ್ಲಾ ಜಿಲ್ಲೆಯಲ್ಲೂ ಆಗ್ಬೇಕು. ಅದ್ಯಾರೋ ಡಿ ಸಿ ಅವ್ರ ಹತ್ರ ಹೋಗಿ ಬೆಗ್ಗಿಂಗ್ ಮಾಡಕ್ಕೆ ಬೆಗ್ಗರ್ ಡಿ ಸಿ ಅಂತ ಡಿ ಸಿ ಅಂದ್ರೆ ಅಬೌವ್ ದಿ ಕಾನ್ಸ್ಟಿಟ್ಯೂಷನ್ ಅಲ್ಲ, ಅಂಡರ್ ದಿ ಕಾನ್ಸ್ಟಿಟ್ಯೂಷನ್, ನಾಟ್ ಅಬೌವ್ ದಿ ಕಾನ್ಸ್ಟಿಟ್ಯೂಷನ್. ಅವ್ರಿಗೆ ಹೇಳ್ಬೇಕು ನಾವು, ನೋಡಪ್ಪ ಈ ಜಯಂತಿ ನಮ್ಮದಲ್ಲಪ್ಪ, ನಿಂದಲ್ಲ. ಇವತ್ತು ಇರ್ತೀಯ, ನಾಳೆ ಹೊಂಟೈತಿ. ಆ ಚಿಕ್ಕಬಳ್ಳಾಪುರ ಡಿ ಸಿ ಆಫೀಸ್ ಪರ್ಮನೆಂಟ್ ನಮ್ಮದು, ನಿಂದಲ್ಲ ಅಂತ ಹೇಳ್ಬೇಕು ಅವ್ರಿಗೆ. ಹೌದಾ? ನಾವು ಸಹಾಯ ಐತೆ, ನಮ್ಮ ಸರ್ಟಿಫಿಕೇಟ್ ಇಲ್ಲೇ ತಗೋಬೇಕು ಸರ್. ಅವ್ರು ಇವತ್ತಿರ್ತಾರೆ, ನಾವು ಹೊಂಟೈತೆ. ಹಾಗಾಗಿ ನಾವು ಯಾರು ಎದುರ್ಕೋಬೇಕಾದಂತ ಅವಕಾಶ ಇಲ್ಲವೇ ಇಲ್ಲ. ಯಾಕೆಂದ್ರೆ ರೀಸನ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಸಂವಿಧಾನವನ್ನು ಬರೆದುಕೊಟ್ಟಂತ ವಂಶಸ್ಥರು ವೀರ ವನಿತೆ ಓಬವ್ವ. ಇವರ ಚರಿತ್ರೆಯನ್ನ ನಮ್ಮ ಈ ಮಕ್ಕಳಿಗೆ, ಈ ಸಣ್ಣ ಮಕ್ಕಳಿಗೆ ಹೊಡೆ ಚಪ್ಪಾಳೆ ಇದು ಸ್ಫೂರ್ತಿ. ಇಂಥ ಸ್ಫೂರ್ತಿಯನ್ನು ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಹಾಗಾಗಿ ಸಮಯದ ಅಭಾವ ಇರೋದ್ರಿಂದ 3 ಗಂಟೆ ಆಗ್ಬಿಟ್ಟಿದೆ. ಊಟದ ಸಂದರ್ಭ ಪಾಪ ನಿಮಗೆಲ್ಲ ಪ್ರತಿಭಾ ಪುರಸ್ಕಾರ ಇದೆ. ಮಕ್ಕಳು ಪ್ರತಿಭಾ ಪುರಸ್ಕಾರ ಮಾಡ್ತಾ ಇದ್ದಾರೆ. ಲಾಸ್ಟ್ ಅಲ್ಲಿ ಒಂದು ಮಾತನ್ನ ನೀವು ಈ ಕನ್ನಡ ಭವನದಲ್ಲಿ ನಿಮ್ ಕಿವಿಗೆ ಹಾಕೊಂಡ್ರಿ. ಅದೇನು ಅಂದ್ರೆ, ಅಂಬೇಡ್ಕರ್ಗೆ ಕೇಳ್ತಾರೆ, ಮಿಸ್ಟರ್ ಅಂಬೇಡ್ಕರ್, ನೀವು ಇಡೀ ದೇಶದ ಶೋಷಿತ ಜನಾಂಗಕ್ಕೆ ಹಕ್ಕು ಮತ್ತು ಅಧಿಕಾರವನ್ನು ಕೊಡಿಸಲಿಕ್ಕೆ 4 ಮಕ್ಕಳು ಕಳ್ಕೊಂಡ್ಬಿಟ್ರಿ, ನೀವು ಹೆಂಡತಿರು ಕಳ್ಕೊಂಡ್ಬಿಟ್ರಿ, ಮತ್ತೆ ನೀವು ಈ ಹಕ್ಕುಗಳನ್ನ ರಕ್ಷಣೆ ಮಾಡ್ಲಿಕ್ಕೆ ಮತ್ತೆ ಹುಟ್ಟು ಬರ್ತೀರಾ ಅಂತ ಕೇಳ್ತಾರೆ ಪೇಪರ್ನವರು. ಆಗ ಅಂಬೇಡ್ಕರ್ ಹೇಳ್ತಾರೆ, ನೋ, ಯಾವುದೇ ಕಾರಣಕ್ಕೂ ನಾನು ಮತ್ತೆ ಹುಟ್ಟು ಬರೋದಿಲ್ಲ. ಯಾಕೆ ಅಂದ್ರೆ ಮಲಗಿದ್ದ ನನ್ನ ಜನರನ್ನು ಎಚ್ಚರ ಮಾಡಿದ್ದೇನೆ. ಇನ್ನು ಮುಂದೆ ಯಾವತ್ತೂ ಮಲಗಲ್ಲ. ಮಿಂಚಿನಂತೆ ಮಿಂಚ್ತಾರೆ, ಗುಡುಗಂತೆ ಗುಡುಕ್ತಾರೆ, ಸಿಡಿದಂತೆ ಅಪ್ಪಳಿಸ್ತಾರೆ. ಒಂದೊಂದು ಗುಡಿಸಲ್ಲಿ ಒಬ್ಬೊಬ್ಬ ಅಂಬೇಡ್ಕರ್ ಹುಟ್ಟೆ ಉಡ್ಸನೆ ಅನ್ನೋ ನಂಬಿಕೆ ನನಗಿದೆ ಅಂತ ಅಂಬೇಡ್ಕರ್. ಒಂದೊಂದು ಮನೆಯಲ್ಲಿ ಒಬ್ಬೊಬ್ಬ ಬಾಬಾ ಸಾಹೇಬ್. ನನ್ನ ಜನ ಮಿಂಚಿನಂತೆ ಮಿಂಚ್ತಾರೆ, ಸಿಡಿಲಿನಂತೆ ಆರ್ಭಟಿಸ್ತಾರೆ. ಇಂತಹ ಕನಸನ್ನ ಅಂಬೇಡ್ಕರ್ ಇಟ್ಕೊಂಡಿದ್ರು. ಒಂದು ಜಯಂತಿ ದಿವಸ ನೀವು ಕನಸನ್ನ ನನಸು ಮಾಡಿ, ರಾಜ್ಯ ಸರ್ಕಾರ ಇವತ್ತು 135 ಸೀಟ್ ಕೊಟ್ಟರು. ನಾವು ನಮಗೆ ಒಂದು ಮುಖ್ಯಮಂತ್ರಿನ ಕೊಡ್ಲಿಲ್ಲ ಅಂದ್ರೆ ಈ ಕರ್ನಾಟಕ ಇಡೀ ದೇಶದಲ್ಲೇ ನಾವೇನು ಮುಕ್ತ, ಯಾವ ಮುಕ್ತ ದೇಶ? ಅವರಾಗಿದ್ದು ಅವರೇ ಮುಕ್ತರಾಗ್ಬಿಡ್ತಾರೆ ನಮಗೆ ಕೊಡ್ಲಿಲ್ಲ ಅಂದ್ರೆ. ನಾವು ದೊಡ್ಡ ತೀರ್ಮಾನ ತಗೊಳ್ತೀವಿ ಅಂತಕ್ಕಂಥ ಮಾತನ್ನು, ಎಚ್ಚರಿಕೆ ಮಾತನ್ನು ಚಿಕ್ಕಬಳ್ಳಾಪುರದ ಈ ಕನ್ನಡ ಭವನದಲ್ಲಿ ಕೊಡ್ತಾ, ಯಾರೂ ಸಹ ಚಮಚಾಗಳಿಂದ ಹೋಗ್ಬೇಡಿ ದಯಮಾಡಿ. ಚಮಚಾಗಳಿಗೆ ಫುಲ್ ಸ್ಟಾಪ್ ಹಾಕಿದ್ದು ಯಾರಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಚಮಚಾಗಳಿಗೆ ಫುಲ್ ಸ್ಟಾಪ್ ಹಾಕಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಚಮಚಾಗಳ ಹತ್ರ ಹೋಗ್ಬಾರ್ದು, ಚಮಚಾಗಿರಿಯ ಹತ್ತು ತಗೋಬಾರ್ದು. ಸ್ವಾಭಿಮಾನಿಗಳಾಗಿ ಒನಕೆಓಬವ್ವನ ಹೆಸರನ್ನು ಹೇಳಲಿಕ್ಕೆ ನಮಗೊಂದು ಘನತೆ ಮತ್ತು ಗೌರವ ಇರಬೇಕು. ಅಂಬೇಡ್ಕರ್ ಹೆಸರು ಹೇಳಲಿಕ್ಕೆ ನಮಗೊಂದು ಘನತೆ ಮತ್ತು ಗೌರವ ಇರಬೇಕು. ಅಂತ ಸ್ವಾಭಿಮಾನವನ್ನ ಮುಂದಿನ ತಲೆಮಾರಿಗೆ ಚಿಕ್ಕಬಳ್ಳಾಪುರ ಜನ ಬಿಟ್ಟು ಹೋಗ್ಬೇಕು ಅಂತಕ್ಕಂಥದ್ದೇ ನನ್ನ ಈ ಸಂದೇಶ. ಇವತ್ತು ಇಡೀ ನಮ್ಮ ನಾಡಿಗೆ ಚಿಕ್ಕಬಳ್ಳಾಪುರದಿಂದ ಹೋಗ್ಬೇಕು. ಏನು ನಮ್ಮ ಮುಂದಿನ ವಾರಸುದಾರರು ಸ್ವಾಭಿಮಾನ ಮತ್ತು ಘನತೆ ಬದುಕಿಗೋಸ್ಕರ ಬದುಕಿರಲಿ. ಇನ್ನೊಬ್ಬರಿಗೆ ತಲೆ ಬರ್ತಕ್ಕಂಥ ಕೆಲಸ ನಾವು ಮಾಡೋದು ಬೇಡ ಅಂತಕ್ಕಂಥ ಮಾತುಗಳನ್ನ ಸಂದರ್ಭದಲ್ಲಿ ಕೇಳಿ, ತುಂಬಾ ಬೀದರಲ್ಲಿ ಇದ್ದೀವಿ ನಾವು. 4 ತಾಸು ಲೇಟ್ ಆಗಬೇಕು ಫ್ಲೈಟ್ ಬರೋದು, ಮಾಡ ಕಟ್ಕೊಂಡ್ಬಿಟ್ಟಿತ್ತು. ಹಾಗಾಗಿ ಆದರೂ ಸಹ ತಮ್ಮೆಲ್ಲರೂ ತಾಳ್ಮೆಯಿಂದ ಈ ಕಾರ್ಯಕ್ರಮವನ್ನು ನೀವೆಲ್ಲ ಆಯೋಜನೆ ಮಾಡಿ ಅದ್ಭುತವಾಗಿ ಮೆರವಣಿಗೆ ಮಾಡಿದಿರಿ. ನೋಡಿದೆ ನಾನು, ಬಹಳ ಅದ್ಭುತವಾಗಿ ಮೆರವಣಿಗೆ ಮಾಡಿದಿರಿ. ದೊಡ್ಡ ಪ್ರಶಂಸನೆ ಮಾಡಿದಿರಿ. ಜೋರಾಗಿ ಚಪ್ಪಾಳೆ ಹೊಡಿದಿರಿ. ನೀವೆಲ್ಲ ನಿಮ್ಮ ಸ್ಫೂರ್ತಿ ಕಾರ್ಯಕ್ರಮ ನಿಮಗೆ ಅಂತಕ್ಕಂಥ ಮಾತುಗಳು ಹೇಳಿ, ಪ್ರತಿಭಾ ಪುರಸ್ಕಾರ ಆದ ತಕ್ಷಣ ಊಟದ ವ್ಯವಸ್ಥೆ ಮಾಡಿದ್ಯಪ್ಪ? ಏನ್ ಮಾಡಿದೆ? ಅನ್ನ ಸಾರು ಮಾಡಿದೆ.